ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಐ ನೋ ನೀವು ಅನ್ಕೋತಾ ಇರ್ತೀರಾ ನಾನು ಜಾಸ್ತಿ ಚಿಕನ್ ರೆಸಿಪೀಸ್ ಮಾಡ್ತಾ ಇರ್ತೀನಿ ಅಂತ. ನಾನು ಕುಕ್ ಮಾಡೋದು ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತಾ? ಕಾಮೆಂಟ್ ಮಾಡಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೋಸ್ಟ್ ಆಫ್ ದಿ ಟೈಮ್ ನಾನು ಚಿಕನ್ ರೆಸಿಪೀಸ್ನೇ ಮಾಡ್ತಾ ಇರ್ತೀನಿ ಅಂತ ಅನ್ಕೋತೀರಾ, ನೋ. ಬಟ್ ನನ್ನ ಚಿಕನ್ ಅಂದರೆ ತುಂಬ ಇಷ್ಟ. ಬೇರೆ ನಾನ್ ವೆಜ್ಗೆ ಕಂಪೇರ್ ಮಾಡಿದ್ರೆ ಮಟನ್ ಮತ್ತು ಬೇರೆ ಏನೇನಿದೆ ನಾನ್ ವೆಜ್ಜಲ್ಲಿ ನಂಗೆ ಚಿಕನ್ ಅಂದರೆ ತುಂಬ ಇಷ್ಟ. ದಟ್ಸ್ ವೈ ನಮ್ಮ ಮನೇಲಿ ಜಾಸ್ತಿ ಚಿಕನ್ ರೆಸಿಪೀಸ್ನೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಚಿಕನಲ್ಲಿ ವೆರೈಟಿ ರೆಸಿಪೀಸ್ ಮಾಡ್ತಾಯಿದ್ರೆ ಬೇರೆ ನಾನ್ ವೆಜ್ ತಿನ್ನಬೇಕಂತಲೇ ಅನಿಸಲ್ಲ ಅಲ್ವಾ? ಮೋಸ್ಟ್ ಆಫ್ ದಿ ಪೀಪಲ್ ಚಿಕನ್ ರೆಸಿಪೀಸ್ನೇ ಜಾಸ್ತಿ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಐ ಥಾಟ್ ಯೂಟ್ಯೂಬಲ್ಲೂ ಜಾಸ್ತಿ ಸರ್ಚ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಚಿಕನ್ ರೆಸಿಪೀಸಲ್ಲೇ ವೆರೈಟಿ ಮಾಡ್ತಾಯಿರ್ತೀನಿ. ಆದಷ್ಟು ವೆರೈಟಿ ಫುಡ್ನೇ ಪ್ರಿಫರ್ ಮಾಡೋಕ್ಕೆ ನೋಡ್ತೀನಿ. ನಾನಲ್ಲಿ ಚಿಕನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಮತ್ತು ಅದಕ್ಕೆ ಚಿಕನ್ನಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಸೊ 1 2 ಸ್ಪೂನಷ್ಟು ಸಾಲ್ಟ್ ಮತ್ತು ಇನ್ನೊಂದು 2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ಯೂಟ್ಯೂಬಲ್ಲಿ ಯಾರ್ಯಾರು ಬಿಗಿನರ್ಸ್ ಆಗಿರ್ತೀರ ಅವ್ರಿಗೊಂದು ಟಿಪ್ಸ್ ಹೇಳ್ತೀನಿ ನಾನು ಇದರಲ್ಲಿ. ಏನು ಅಂತಂದರೆ, ನಾನು ಬಿಗಿನರ್ ಆಗಿರೋದ್ರಿಂದ ನಾನು ಮಿಡಲಲ್ಲೇ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಏನು ಗೊತ್ತಾ, ವೀಡಿಯೋಸ್ನ ಯಾರೇ ಓಪನ್ ಮಾಡಿದ್ರೂ ಸ್ಟಾರ್ಟಿಂಗ್ಸ್ ಒಂದು 10 ಸೆಕೆಂಡ್ಸ್ ನೋಡ್ತಾರೆ ಅಷ್ಟೇ. 10 to 15 ಸೆಕೆಂಡ್ಸ್ ನೋಡ್ತಾರೆ. ಮಿಡಲ್ ಏನಿರುತ್ತಲ್ವ ಅದು ಫುಲ್ಲು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಏನು ಒಂದು 10 ಸೆಕೆಂಡ್ಸ್ ಉಳಿದಿರುತ್ತಲ್ವ ಅದನ್ನು ನೋಡ್ತಾರೆ, ಸ್ಕಿಪ್ ಮಾಡಿ. ಸೊ ಮಿಡಲಲ್ಲಿ ನೀವು ಏನು ಮಾತಾಡಿದ್ರೂ ಅವರು ಅಂದರೆ ನೋಡೋದೇ ಇಲ್ಲ ಅಂತ ಅಂದಮೇಲೆ ನೀವು ಮಾತಾಡಿದ್ರು ನೋ ಯೂಸ್. ಸೊ ನಾನು ಅದಕ್ಕೆ ಮಿಡಲಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ಯಾರು ಕೇಳಿಸ್ಕೊತೀರಾ ಅವ್ರು ಫಾಲೋ ಮಾಡಿ. ಸೊ ಬೆಟರ್ ಟು ಸ್ಕಿಪ್ ಯುವರ್ ವಾಯ್ಸ್ ಆ್ಯಂಡ್ ಆ್ಯಡ್ ಸಮ್ ಮ್ಯೂಸಿಕ್ ಓನ್ಲಿ. ಓಕೆ, ಬನ್ನಿ ಈಗ ನಮ್ಮ ರೆಸಿಪೀಸ್ ಕತೆ ನೋಡುವ. ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ ಇರಲಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹೇಳಿದೆ ಅಲ್ವಾ, ಇಷ್ಟನ್ನು ನಾನು ತೊಗೋತಾ ಇದ್ದೀನಿ. ಬ್ಯಾಡಗೆ ಮೆಣ್ಸಿಕಾಯಿನೂ ಬೇಕಾಗುತ್ತೆ ಗೈಸ್, ಇದು ಕಲರ್ಗೆ ಹಾಕೋತಾರೆ. ಬಟ್ ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಣಮೆಣ್ಸಿಕಾಯಿ ಮಾತ್ರ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿಡೋದಷ್ಟೇ. ಓಕೆ ವೆಯ್ಟ್, ನಾನು ಇದಕ್ಕೆ ಕಾಯಿ ಹಾಕಿಲ್ಲ ಅಲ್ವಾ, ಇದೇ ಮೇಯ್ನ್ ಕೋರ್ಸ್, ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ? ಸೊ ಗೈಸ್, ಯಾರು ನಮ್ಮ ಮನೇಲಿ ಇಳಿಗೆ ಮಣೆ ಇಲ್ವಾ ಅಂತ ಯಾರೂ ಕೇಳಬೇಡಿ. ನಮ್ಮ ಮನೇಲಿ ಇಳಿಗೆ ಮಣೆ ಇದೆ, ಅದನ್ನ ಕೂತ್ಕೊಂಡು ತುರಿಯೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ಬೇಕಾದ್ರೆ ಇದನ್ನು ಚಚ್ಚಿ ಮಾಡಿ ಬೇಕಾದ್ರೆ ಹಂಗೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಅದು ಬರ್ತಿಲ್ಲ ಅಂತ ಅಂದ್ಬಿಟ್ಟು ಬಿಡ್ದೇನೆ ಲಟ್ಟಣಿಗೆ ತೊಗೊಂಡೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ಹಂಗೆ ಕಟ್ ಮಾಡಿ ಹಾಕಿದೆ. ತುರಿಯೋಕ್ಕಂತೂ ನನ್ನ ಕೈಲಾಗಲಿಲ್ಲ ಅಂತ ಅಂದ್ಬಿಟ್ಟು, ಯಾಕೆಂದರೆ ತುರಿದು ಎವ್ರಿ ಟೈಮ್ ನಾನು ತುರಿಬೇಕಾದ್ರೆಲ್ಲ ನನ್ನ ಕೈ ಏಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡೆ. ನಾನು ಒಂದು ಸೈಡ್ ಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗೆ ರುಬ್ಬೋಣ ಬನ್ನಿ. ಮತ್ತು ರುಬ್ಬಾಯಿತು. ಕಲರ್ ಅಷ್ಟು ಬರಲಿಲ್ಲ, ಚಿಲ್ಲಿ ಚಿಕನಿಗೆ ಮೇಯ್ನ್ ಕಲರ್ ಅಲ್ವಾ. ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಇರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಆವಾಗ ಚಿಲ್ಲಿ ಚಿಕನ್ ಅನ್ನಿಸ್ಕೊಳ್ಳುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ, ಮತ್ತು ನಾನು 2 ಈರುಳ್ಳಿ ತೊಗೋತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಗ್ಗರಣೆಗಲ್ವ, ಆಡ್ಸೋಕ್ಕೇನು ಹಾಕೋಂಗಿಲ್ಲ. ಸೊ ಒಗ್ಗರಣೆಗಲ್ವ ಅಂತ ಅಂದ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ. ಇನ್ನು ಚಿಕನಲ್ಲಿ ಏನೇನು ವೆರೈಟೀಸ್ ಮಾಡ್ಬೋದು ರೆಸಿಪೀಸ್ನ ನೀವು ನನಗೆ ಸಜೆಸ್ಟ್ ಮಾಡಿದರೆ ನಾನು ಆ ರೆಸಿಪಿ ವೀಡಿಯೋನ ನೋಡಿ ನಾನು ಟ್ರೈ ಮಾಡ್ತೀನಿ. ಮತ್ತು ನಿಮಗೇನಾದರೂ, ನೀವು ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ. ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಏಕೆಂದರೆ ಬಿಗಿನರ್ಸೇ ಆಗೋದು. ಏಕೆಂದರೆ ಇವಾಗ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂದರೆ ನಿಮಗೆ ನಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ನಾವು ಬಿಗಿನರ್ಸ್ ಆಗಿದ್ದೀವಿ ಅಂತಂದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗುತ್ತೆ. ಏಕೆಂದರೆ ಪ್ರೊಫೆಷ್ನಲ್ ಇನ್ಫ್ಲುಯೆನ್ಸರೆಲ್ಲ ಯಾರೂ ನಮಗೆ ಸಪೋರ್ಟ್ ಮಾಡಲ್ಲ. ಏಕೆಂದರೆ ಅವ್ರ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು ಅವ್ರ ವೀಡಿಯೋಸ್ ಮಾಡೋದ್ರ ಬಗ್ಗೆ ಅವ್ರಿಗೆ ಕಾನ್ಸಂಟ್ರೇಟ್ ಇರುತ್ತೆ. ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಬಿಗಿನರ್ಸ್ಗೆ ಸಪೋರ್ಟ್ ಮಾಡೋದು ಯಾವಾಗಲೂ. ಸೊ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ತೀನಿ.
ಮತ್ತು ನನಗೆ ಇವಾಗ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ನನಗೆ ನಾನು ರಿಟರ್ನ್ ಸಪೋರ್ಟ್ ಮಾಡಿರೋರೇ ನನಗೆ ಇವಾಗ ಇರೋ ಸಬ್ಸ್ಕ್ರೈಬರ್ಸು. ಸೊ ಇವಾಗ ಯಾರು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಿ, ಅವ್ರ ಕಡೆಯಿಂದನೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ನನಗೂ ಅದರಿಂದನೇ ಸಬ್ಸ್ಕ್ರೈಬರ್ಸ್ ಆಗಿರೋದು. ಇದನ್ನು ಫಾಲೋ ಮಾಡಿ, ನಿಮಗೆ ಖಂಡಿತ ಸಬ್ಸ್ಕ್ರೈಬರ್ಸ್ ಹಾಗೆ ಆಗ್ತಾರೆ. ಬಿಗಿನರ್ಸ್ಗೆ ನಿಮಗೆ ಸಬ್ಸ್ಕ್ರೈಬರ್ ಸಪೋರ್ಟ್ ಬೇಕಿದ್ರೆ ದಯವಿಟ್ಟು ನಾನು ಹೇಳಿದ್ದನ್ನ ನೀವು ಫಾಲೋ ಮಾಡಿ. ಖಂಡಿತ ಇದರಿಂದ ಬೆನಿಫಿಟ್ ನಿಮಗೆ ಇದ್ದೇ ಇದೆ. ಮತ್ತೆ ಬನ್ನಿ ನಮ್ಮ ರೆಸಿಪಿ ಕತೆ ನೋಡುವ. ಮತ್ತು ನಾನಿಲ್ಲಿ ಚಿಕ್ಕ ಚಿಕ್ಕ ಟೊಮೆಟೊ ಗೋಲಿ ಥರ ಇದೆ, ಅದಕ್ಕೆ ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಬೇರೆ ವೀಡಿಯೋಸ್ ಇರ್ತಾರಲ್ಲ ಆ ವೀಡಿಯೋಸ್ಗೆ ಕೆಲವೊಂದು ವೀಡಿಯೋಸ್ಗೆ ಕಮೆಂಟ್ಸ್ ನೋಡಿ, ಅದರಲ್ಲಿ ನನಗೆ ಸಪೋರ್ಟ್ ಮಾಡಿದರೆ ನಿಮಗೂ ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿರ್ತಾರೆ. ಅಲ್ಲಿ ಹೋಗಿ ವೀಡಿಯೋ ನೋಡಿ, ಅಲ್ಲಿ ಖಂಡಿತ ನಿಮಗೆ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ. ಕಮೆಂಟ್ಸ್ ಅಲ್ಲಿ ತುಂಬ ಹೆಚ್ಚಿನ ಕಮೆಂಟ್ಸ್ಗಳು ನೀವು ನಮಗೆ ಸಪೋರ್ಟ್ ಮಾಡಿ ನಾವು ರಿಟರ್ನ್ ಮಾಡ್ತೀವಿ ಅನ್ನೋ ಕಮೆಂಟ್ಸೇ ಹೆಚ್ಚಾಗಿರುತ್ತೆ. ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಅವರು ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಅವರು ಖಂಡಿತ ನಿಮಗೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಇದು ಒಂದು ಟಿಪ್ಸ್. ಮತ್ತು ನಮ್ಮ ರೆಸಿಪೀಸ್ ಕತೆಗೆ ಹೋಗುವ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ, ಮತ್ತು ಆನಿಯನ್ ಹಾಕ್ಕೊಂಡೆ. ಆನಿಯನ್ ಸ್ವಲ್ಪ ಸಾಫ್ಟ್ ಆಗಬೇಕಂತ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ಮೇಲೆ ಅದಕ್ಕೆ ಏನು ಟೊಮೆಟೊ ಹಚ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಯಾರ್ಯಾರು ಫುಲ್ ನೋಡ್ತಿದ್ದೀರಾ ನನಗೆ ಕಮೆಂಟ್ ಮಾಡಿ, ಏಕೆಂದರೆ ನನಗೊಂದು ಡೌಟ್ ಇದೆ. ಏಕೆಂದರೆ ನಾನು ಯಾವಾಗಲೂ ಅಂದ್ಕೋತಾ ಇರ್ತೀನಿ, ನಾನು ಜಾಸ್ತಿ ಏನಾದರೂ ಕುಕ್ಕಿಂಗ್ ರೆಸಿಪೀಸ್ ಮಾಡಬೇಕಾದ್ರೆ ಅಂತ ಅಲ್ಲ, ನಾನು ಏನೇ ಕುಕ್ ಮಾಡಬೇಕಾದ್ರೂ ಬರೀ ಪಾತ್ರೆ ಇಟ್ಕೊಂಡು ಸೌಟ್ ಅಲ್ಲಾಡಿಸೋದೇ ಹೆಚ್ಚು ಅಂತ ಅನಿಸುತ್ತೆ ನನಗೆ. ನಿಮಗೂ ಹಾಗೆ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ. ಮತ್ತು ನಾನಿಲ್ಲಿ ಹಾಕಿರೋ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಲೆಗ್ ಪೀಸ್ ಮಾತ್ರ ನಾವು ಯಾವಾಗ ಚಿಕನ್ ತಂದ್ರೂ ಒಂದು ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಮಕ್ಕಳು ಇರೋ ಮನೇಲಿ ಮಿಸ್ಸೇ ಇಲ್ಲ. ಸೊ ನಮ್ಮ ಮನೇಲೂ ಸ್ಕಿಪ್ ಮಾಡೋದೇ ಇಲ್ಲ. ಆನಿಯನ್ ಟೊಮೊಟೊ ಒಗ್ಗರಣೆ ಹಾಕಿರ್ತೀವಲ್ಲ, ಅದೆಲ್ಲ ಚಿಕನ್ಗೆ ಮಿಕ್ಸ್ ಆಗೋ ತನಕ ಎತ್ತಿ ದಬಾಕ್ತಾನೆ ಇರಿ, ಉಲ್ಟಾ ಮಾಡ್ತಾನೆ ಇರಿ. ಅದು ಮಿಕ್ಸ್ ಆಯಿತು ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಮುಚ್ಚಿ 75% ಅಷ್ಟು ಚಿಕನ್ ಬೇಯಬೇಕು. ಅದರಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋರು ಆ್ಯಡ್ ಮಾಡ್ಕೋತಾರೆ, ಬಟ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿರೋದ್ರಿಂದ ನಾನು ಸ್ಕಿಪ್ ಮಾಡಿದೆ. ಮತ್ತು ಸಿಂಕ್ ಸ್ವಲ್ಪ ಕ್ಲೀನಾಗಿದ್ದು ಒಂದು 2-3 ಪಾತ್ರೆ ಬಿಟ್ಬಿಟ್ರೆ ಅದನ್ನ ತೊಳೆದು ಇಟ್ಕೊಡ್ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇರುತ್ತೆ. ಎಲ್ಲ ಹೌಸ್ ವೈಫ್ ಹಂಗೆ ಅನಿಸುತ್ತೆ. ನಾನಂತೂ ಖಂಡಿತ ಆ ಥರ ಅಲ್ವೇ ಅಲ್ಲ. ಯಾಕೆಂದರೆ ನನಗೆ ಎಷ್ಟು ಪಾತ್ರೆ ಬಿದ್ದಿದ್ರು ನಾನು ಹಂಗೆ ಇದ್ಬಿಡ್ತೀನಿ. ನನಗೆ ಯಾವಾಗ ತೊಳಿಬೇಕಂತ ಅನಿಸುತ್ತೋ ಆವಾಗಲೇ ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಹೋಗೋದು. ಅದು ಸಿಂಕ್ ತುಂಬ ತುಂಬಿದ್ರು ಅಷ್ಟೇ ನಂಗೆ ತೊಳೆಯೋಕ್ಕೆ ಯಾವಾಗ ಮನಸ್ಸು ಬರುತ್ತೋ ಆವಾಗಲೇ ನಾನು ಹೋಗಿ ತೊಳೆಯೋದು. ಇವಾಗ ಯಾಕೆ ಬರೀ 2 ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಅಂತಂದರೆ ಅದಷ್ಟು ಗಲೀಜು ಆಗಿರಲಿಲ್ಲ. ಬರೀ ಅದು ಚಿಕನ್ ವಾಶ್ ಮಾಡಿದ್ದಷ್ಟೇ, ಅಂದರೂ ಸ್ಮೆಲ್ ಇದ್ದೇ ಇರುತ್ತೆ. ಅದರಿಂದ ಸ್ವಲ್ಪ ಸೋಪಾಗಿ ತೊಳೆದಿಟ್ಬಿಟ್ಟು ಈಗಲೇ ವಾಶ್ ಮಾಡಿ ಇಟ್ಬಿಟ್ರೆ ಮತ್ತೆ ಜಾಸ್ತಿ ಪಾತ್ರೆ ಸೇರಿಕೊಂಡಾಗ ಇನ್ನೂ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ತೊಳೆದಿರ್ತಾಯಿದ್ದೀನಿ ಅಷ್ಟೇ. ಮತ್ತು ಬನ್ನಿ ನಮ್ಮ ರೆಸಿಪಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ. ಪ್ಲೇಟ್ ಓಪನ್ ಮಾಡಿ ನೋಡಿದ್ರೆ 75% ಅಷ್ಟು ಬೆಂದಿದೆ, ನೀರೆಲ್ಲ ಸುಂಡಿದೆ ನೋಡಿ. ಆಲ್ಮೋಸ್ಟ್ ಈ ಥರ ಬೆಂದಿದ್ರೆ ಚಿಕನ್ ಕಂಪ್ಲೀಟಾಗಿ ಆಗಿದೆ ಅಂತಲೇ ಅರ್ಥ. ಅದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಅದೊಂದು 5 ಮಿನಿಟ್ಸ್ ಅಷ್ಟು ಅದ್ರ ಜೊತೆ ಮ್ಯಾರಿನೇಟ್ ಆಗೋಕ್ಕೆ ಕುಕ್ ಆದರೆ ಇನ್ನೂ ರೆಡಿಯಾಗುತ್ತೆ ರೆಸಿಪಿ. ನೀವು ಬೇಕಾದರೆ ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು, ಏನಂದರೆ ನಾನು ಇದನ್ನ ಚಿಕನ್ನ ಮಸಾಲೆನ ಅದನ್ನು ಮಿಕ್ಸ್ ಮಾಡೋದಕ್ಕೆ ಜಾಸ್ತಿ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಕೆಳಗಿಂದ ತಗೋ ಹಿಂಗೆ ಮೇಲೆ ಹಾಕು ಮಚ್ಚಾಕು ಹಾಗೆ ಮಾಡ್ತಾನೆ ಇರ್ತೀನಿ ಜಾಸ್ತಿ. ನಾನು ಈ ಥರ ಕುಕ್ ಮಾಡಬೇಕಾದ್ರೆ ಯಾರಾದರೂ ಅಕ್ಕಪಕ್ಕ ನಿಂತಿದ್ರೆ ಜಾಸ್ತಿ ಅವ್ರು ಅದನ್ನೇ ಹೇಳ್ತಾರೆ. ಮತ್ತು ಒಂದು ಸ್ವಲ್ಪ ಕಲರ್ ಕಡಿಮೆ ಇತ್ತು, ಮತ್ತು ಒಣಮೆಣ್ಸಿಕಾಯಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ, ಬ್ಯಾಡಗೆ ಮೆಣ್ಸಿಕಾಯಿ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮಸಾಲೆ ಜೊತೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹೆಂಗಿದ್ರು ಅದಕ್ಕೆ ವಾಟರ್ ಮಿಕ್ಸ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಇದು ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಗೊಜ್ಜಿನ ಥರನೇ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ಮತ್ತು ಆ ಮಸಾಲೆಗೆ ಉಪ್ಪು ಹಿಡಿಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ, 1 ಸ್ಪೂನಷ್ಟು ಅಷ್ಟೇ. ಇನ್ನೇನೂ ಹಾಕ್ಕೋಂಗಿಲ್ಲ ಇದಕ್ಕೆ. ತುಂಬ ಸಿಂಪಲ್ ರೆಸಿಪಿ ಇದು. ನೀವು ಒಂದು ಸಲ ನೋಡಿದ್ರೆ ಮತ್ತೆ ನೀವು ಆರಾಮಾಗಿ ಮಾಡ್ಕೋಬೋದು. ಪದೇ ವಿಡಿಯೋ ಓಪನ್ ಮಾಡಿ ನೋಡ್ಕೊಂಡು ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಒಂದು ಸಲ ನೋಡ್ಕೊಬಿಟ್ರೆ ನೀವು ಆರಾಮಾಗಿ ಕುಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ
ನೆನಪಿರುತ್ತೆ. ಆ್ಯಕ್ಚುಲಿ ಏನಂದರೆ ಕುಕ್ ಆಗೋಕ್ಕೆ ಬಿಡಲ್ಲ ಅನಿಸುತ್ತೆ ನಾನು ಸರಿಯಾಗಿ. ಅದನ್ನು ಓಪನ್ ಮಾಡಿ ಮಾಡಿ ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ನಾನು ಯಾವಾಗಲೂ ಹಂಗೆ ಮಾಡ್ತಾಯಿರ್ತೀನಿ. ನಂಗೆ ಅದೊಂದು ಪ್ರಾಬ್ಲಮ್ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಓಕೆ, ನಾನಿಲ್ಲಿ ಮತ್ತೆ ರುಚಿ ನೋಡಿಕೊಂಡು ಸ್ವಲ್ಪ ಸಪ್ಪೆ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ರುಚಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದು ಕಂಪ್ಲೀಟಾಗಿ ಮುಗೀತು. ಇನ್ನೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಅದು ಬೇಯಿದ್ರೆ ಕಂಪ್ಲೀಟಾಗಿ ಆಗುತ್ತೆ. ಮತ್ತು ಇಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಗೆ 1 ಗ್ಲಾಸ್ ಸಾಕು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ನಾನು ಎವ್ರಿ ಟೈಮ್ ಅಷ್ಟೇ, ನಾವಷ್ಟೇ ಇದ್ದರೆ ಯಾವಾಗಲೂ 1 ಗ್ಲಾಸ್ ಹಾಕ್ತೀನಿ ಅಷ್ಟೇ. ರೈಸ್ ಒಂದು ಆಗಿಬಿಟ್ರೆ ಇನ್ನು ಊಟ ಮಾಡ್ಬೋದು. ಮತ್ತು ಇದು ಚಿಕನ್ಗೆ ಏನಂದರೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೇನು ಕೊತ್ತಂಬರಿ ಸೊಪ್ಪೇನಿಲ್ಲ. ಇದು ಚಿಕನ್ ಎಲ್ಲ ಕುಕ್ ಆದಮೇಲೆ ಇನ್ನು ಸ್ವಲ್ಪ ಅದು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ಅದು ಫೈನಲ್ ಟಚ್. ಇನ್ನು ಚಿಕನ್ ಮುಗಿತು ಅಂತ. ಇನ್ನು ಚಿಕನ್ನು ಆಯಿತು, ಇನ್ನು ರೈಸ್ ಒಂದು ಆಗಿಬಿಟ್ರೆ ಊಟ ಮಾಡೋಕ್ಕೆ ರೆಡಿ. ನಾನು ನಮ್ಮ ಮನೇಲಿ ಏನಾದರೂ ಕುಕ್ ಮಾಡಬೇಕು ಅಂತಂದರೆ ಕಸ ಎಲ್ಲ ಹಂಗಂಗೆ ಇರುತ್ತೆ. ಏನೇನು ಮಸಾಲೆ ಐಟಮ್ಸ್ ಏನೇನು ತೊಗೊಂಡಿರ್ತೀನಿ ಯಾವುದೂ ಎತ್ತಿಟ್ಟಿರಲ್ಲ. ಎಲ್ಲ ಫುಲ್ ಕಂಪ್ಲೀಟಾಗಿ ನಾನು ಅಡುಗೆ ಎಲ್ಲ ಮುಗಿದ್ಮೇಲೆ ಪ್ರತಿಯೊಂದೂ ನಾನು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇಡೋದು. ಎಲ್ಲ ಅಂಗಡಿ ಇಟ್ಕೊಂಡು ಎಲ್ಲ ಅಂಡ್ಕೊಂಡು ಅಡುಗೆ ಮಾಡೋದು. ಇನ್ನು ವಿಷಲು ಕೂಗ್ತು, ಕುಕ್ಕರು ಆರಿತು, ಮತ್ತು ಗ್ರೇವಿನೂ ರೆಡಿ ಆಯಿತು. ಇನ್ನು ಊಟ ಮಾಡೋದಷ್ಟೇ. ಸೊ ನಾವು ಇಷ್ಟೊತ್ತಿಗೆ ಊಟ ಮಾಡಲ್ಲ. ನನ್ನ ತಂಗಿ ಇದ್ಲು ಮನೇಲಿ, ಅವ್ರ ಮನೆಗೆ ಹೊರಡಬೇಕಿತ್ತು ಅಂತ ಅಂದ್ಬಿಟ್ಟು ಅವಳಿಗೆ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಮತ್ತು ಇದಾಗಿತ್ತು ಇವತ್ತಿನ ರೆಸಿಪಿ. ನಾನು ಹೇಳಿರೋ ಟಿಪ್ಸ್ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.